ಇವಾಗ ನಾವು ಬಂದಿರೋದು ಫಿಶ್ಲ್ಯಾಂಡ್ ನಿಯರ್ ಚಿಕ್ಕಬಳ್ಳಾಪುರ ದೇವನಹಳ್ಳಿ ಹತ್ರ. ವೀರು ಅಂತ ಒಬ್ರು ಜಾಯನ್ ಆಗ್ಯಾರೆ ಕರ್ನೂಲಿಂದ. ಕರ್ನೂಲರ್ ಯಾರನ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಗಾಯ್ಸ್. ಸರ್ಪ್ರೈಸಾ? ಯಾವುದು ಫೇವ್ರೆಟ್ ನಿಂದು? ಕ್ರ್ಯಾಬ್ ಸೂಪ್ ಅಂತೆ. ನಿನಗ? ನಂದು ಬೋಟಿ ತಲೆ ಮಾಂಸ. ನಾನು ಮೊನ್ನೆ ಬಂದಿದ್ವಿ, ನಾನು ಅವ್ನು ಬಂದಿದ್ವಿ. ಕ್ರ್ಯಾಬ್ ಸೂಪ್ ಮಾತ್ರ ಸಖತ್ತಾಯಿತು. ಕಬಾಬ್ ಕೊಟ್ಟಿದ್ರು, ಕಬಾಬ್ ಹೆವಿ ಕಾಸ್ಟ್ ಇತ್ತು. ಅದು 350 ಏನೋ ಇತ್ತು. ನಾರ್ಮಲ್ ಕಾಸ್ಟ್ ಅಲ್ಲ ಅದು. ಕಬಾಬ್ ಏನು ಅಷ್ಟೊಂದು ಅನ್ನಿಸ್ಲಿಲ್ಲ. ಸೂಪ್ ಒಂದು ಚೆನ್ನಾಗಿತ್ತು ಅಷ್ಟೇ. ಚೆನ್ನಾಗಿ ಕಾಣಿಸ್ತಿದ್ನ? ನಾವು ನಾಟಿಕೋಳಿ ಫ್ರೈ, ಬೋಟಿ ಫ್ರೈ, ಒಂದು ಕ್ರ್ಯಾಬ್ ಸೂಪ್ ಹೇಳಿದ್ದೀನಿ ಅಣ್ಣ. ಒಂದು ಮತ್ತಿ ಸಿಲ್ವರ್ ಫಿಶ್ ಎಷ್ಟಿರಲಿ? ಈಗ ಆರ್ಡ್ರ್ ಎಲ್ಲ ಕೊಟ್ಟಿದ್ದೀವಿ. ಏನಿದ್ರು ಮಟನ್ನು, ನಾಟಿ ಕೋಳಿ ಮುದ್ದೆ ಬರೀ ಇವೆ ನಮಗೆ. ಅಲ್ಲಿ ಆಂಧ್ರದಿಂದ ಬಂದಿದ್ದೀನಿ. ಈಗ ನಮ್ಮ ಕರ್ನೂಲು. ಈಗ ನಮ್ಮ ದೋಸೆ ಏನು ನನಗೆ ದೋಸೆ ಫುಲ್ ತುಂಬ ಇಷ್ಟ ಆಗ್ಬಿಟ್ಟೆ. ಇವನು ಎಲ್ಲಿ ಬಂದರೆ ಅಲ್ಲಿ ಕರ್ಕೊಂಡು ಇದ್ರ ಬಂದೆ. ಹಂಗೆ ನಾವೆಲ್ಲೋದ್ರೆ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಒಳ್ಳೆ ಒಳ್ಳೆ ಟೇಸ್ಟ್ ತೋರಿಸ್ತಾರೆ. ಇನ್ನೊಂದು 2 ಮಂತ್ಸ್ ಒಳಗಡೆ ಫುಲ್ ಕನ್ನಡ ಕಲಿಸ್ತೀವಿ ನಾವು. ಎಸ್ ಕರೆಕ್ಟ್. ಹಂಗೆ ಕಲಿಸಿ ಇತ್ತು ಫ್ಲೂಯೆಂಟ್ ಬರಬೇಕು. ಹಂಗೆ ಕರ್ನಾಟಕ ಕನ್ನಡನ ತೆಲುಗುನ ಅರ್ಥ ಆಗ್ಬೇಡ. ತಮಿಳ್ ಕಲಿಸಿ. ಈಗ ತಾನೇ ಸಲಾಡ್ಸ್ ತಂದು ಕೊಟ್ರು. ಸಿಲ್ವರ್ ಇದು ಬೋಟಿ, ಇದು ನಾಟಿಕೋಳಿ ಫ್ರೈ. ಅದು ಅದ್ಯಾವುದು ಇದು? ಇದು ಬಾಂಗ್ಡ ರವಾ ಫ್ರೈ, ಇದು ಸಿಲ್ವರ್ ರವಾ ಫ್ರೈ. ಆರಂಭ ಮಾಡಬೇಕು. ಬೋಟಿ ಆಗಿರ್ತೀನಿ. ಮಟನ್ ಚಿಕನ್ ಕೂಡ ಇತ್ತು. ನಮ್ಮ రెండే ఎక్కువ ಏನು ಇರ್ತದೆ. ಏನಿದೆ? ಬೋಟಿ ಚೆನ್ನಾಗೈತೆ. ಇದೊಂದು ಪೀಸ್ ಆಗ. ಇದು ನಾಟಿಕೋಳಿ ಫ್ರೈ. ನಾಟಿ ಕೋಳಿ ಕರ್ರಿನ ಫ್ರೈ. ಇದು ಫ್ರೈ ಹೆಂಗೈತೆ? ಸಗದಾಯ್ತು. ಅದಕ್ಕೆ ಮುರಿಯಲ್ಲ. ಫಿಶ್ ಮಗ ನೋಡ್ತಾ ಫಿಶ್ ನೋಡು ಬಾగుంది. ಕಡಿಯಲ್ಲ ಹಂಗೆ. ನನಗೆ ನಾಟಿಕೋಳಿನೇ ಇಷ್ಟ ಆಯಿತು. ನೀನು ತಗೊಳ್ಳೋದು ತುಂಬ ಅದ. ಯಾಕೆ? ಸೂಪರ್ ಸೂಪರ್ ಸೂಪರ್. ಊರಿಗೆ ಬಿಟ್ಟು ಊರಿಗೆ ದೊಡ್ಡವನಂತೆ ಅಂತ ಜಾತಿ ನಿಂದ ನಿಂಗೆ ಫಿಶ್ ಫ್ರೈ ಮಾಡಿ. ಬೋಟಿ ನಾನು ಚೆನ್ನಾಗಿದೆ. ಸ್ಪೆಟ್ಸ್ ತೆಗೆದು ಮಾತಾಡೋದು ನಮಗೇನು ಎಕ್ಸ್ಪ್ರೆಷನ್ಸ್ ಗೊತ್ತಾಗ್ಸಾಯ್ತಿಲ್ಲ. ಎಂಜಾಯ್ పండుగ. ಎಣ್ಣೆ ಕುಡಿಯೋದು ಸ್ವಲ್ಪ ಉಪ್ಪು ಚೆನ್ನಾಗಿತ್ತು. ಏನಿಲ್ಲ, ಕರೆಕ್ಟಾಗಿ ತೀರ್ಪು ಕೊಡು. మీరే ఇచ్చుకుంటారా? అరే మనం ఎందుకు ఇక్కడ వెళ్ళిపోదాం రండి. ವೀರ ತಿನ್ರ ನೀವು ಕೂಡ. ಅದು ಬೋಟಿ ಆತ್ಲ ಇಕ್ಕ ಫಿಶ್ ಅದು ಸ್ಮಾಲ್ ಪೀಸ್. ಟೇಸ್ಟ್ ಸಿಲ್ವರ್ 3 ಹೈಲೈಟ್. ಸ್ಮಾಲ್ ಪೀಸ್ ಟೇಸ್ಟ್ ಬೆಸ್ಟ್. ಕ್ರ್ಯಾಬ್ ಸೂಪ್ ಕೂಡ ಹೇಳಿದ್ವಿ, ಅದು ಬರುತ್ತೆ. 4 ಐಟಮು ಟೇಸ್ಟ್ ಮಾಡಿದ್ದೀನಿ. 4 ಐಟಮು ಚೆನ್ನಾಗಿದೆ. ಯಾವುದಂದ್ರೆ 2 ಚೆನ್ನಾಗಿದೆ ಕಣ. ನಾಟಿ ಕೋಳಿನೂ ಬೋಟಿ 2 ಸಖತ್ತಾಗಿದೆ. ನಾಟಿ ಕೋಳಿ ಜೋನರಲ್ಲಿ ನಾಟಿ ಕೋಳಿ ಚೆನ್ನಾಗಿದೆ. ಮಟನ್ ಜೋನರಲ್ಲಿ ಮಟನ್ ಚೆನ್ನಾಗಿದೆ. ಫಿಶ್ ಜೋನರಲ್ಲಿ ಫಿಶ್ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. నీకేది బాగుంది? ఫిష్ బాగుందా? నాటుకోడి యావరేజా? బాగుంది బ్రో. నాటుకోడి ఇట్లా ఇప్పుడు అంటే ఇది కర్రీ చెప్పారు వీళ్ళు. ఫ్రై కర్రీ అయితే ఇంకొద్దిగా గ్రేవీ అట్లా వస్తుంది. ಫಿಶ್ ಬೋಟಿ. అవునా? ಇನ್ನು ಇವನೇನೋ ನೋಡ್ತಾ ಇದ್ದಾನೆ. ನೋಡೋಣ ಅಂತ. ಮಟನ್ ಗೀ ರೋಸ್ಟ್ ಹೇಳೋಣ, ಇಲ್ಲಾಂದ್ರೆ ಮಟನ್ ಪೆಪ್ಪರ್ ಫ್ರೈ ಹೇಳೋಣ, ಇಲ್ಲ ಮಟನ್ ಚಿಲ್ಲಿ ಹೇಳೋಣ. ಈ 3 ಆಪ್ಷನಲ್ಲಿ ಯಾವುದು? ಚಿಲ್ಲಿ ಬೇಡ, ಮಟನ್ ಗೀ ರೋಸ್ಟ್ ಹೇಳು. ಓಕೆ, ಮಟನ್ ಗೀ ರೋಸ್ಟ್ ಒಂದು. ಕ್ರ್ಯಾಬ್ ಪೆಪ್ಪರ್. ಕ್ರ್ಯಾಬ್ ಸೂಪ್ ಬಂದಿದೆ. ಕ್ರ್ಯಾಬ್ ಸೂಪ್ ಮಾತ್ರ ಮೊನ್ನೆ ಟೇಸ್ಟ್ ಮಾಡಿದ್ವಿ, ಸಖತ್ತಾಗಿದೆ. ಇವು తీసుకొని ಚೆನ್ನಾಗಿದೆ. ಕರೆಕ್ಟ್ ಆಯ್ತೇನಾ? ಮಾತೇ ಇಲ್ಲ.
ಕ್ರ್ಯಾಬ್ ಸೂಪ್ ಟೇಸ್ಟ್ ಮಾಡ್ತಾ ಇದ್ದೀನಿ, ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿರುತ್ತೆ ಅಂತ. ಮಾಡಿ ವಾಹ್, ಜಂಪರ್ ಮೇ ಬಂಪರ್. ಸಕ್ಕತ್ತಾಗೈತೆ. ಹೆಂಗೈತೆ ಇದು ಲಾಸ್ಟ್ ನಾವು ಯಾವಾಗ ಅಜ್ಜಿ ಮನೆಗೆ ಒಂದ್ಸಲ ಕುಡ್ದಿದ್ವಲ್ಲ, ಅಜ್ಜಿ ಮನೆ ಅಲ್ಲ ಅಂದರೆ ಆ ಟೇಸ್ಟ್ ಆದಮೇಲೆ ಇದು ಸೂಪರ್ ಆಗೈತೆ. ಹೆಂಗಾಯ್ತು ಕ್ರಾಬ್ ಸೂಪು? ಕ್ರಾಬ್ ಸೂಪ್ ಸೂಪರ್ ಆಯ್ತು. ನಾ ಕ್ರಾಬ್ ಸೂಪ್ಗೋಸ್ಕರ ಬಂದಿದ್ದೀವಿ ದೂರ. ನನ್ ಮೇಲೆ ಆಣೆ ಇಟ್ಟು ನನ್ ಮೇಲೆ ಆಣೆ ಇಟ್ಟು. ಲಾಸ್ಟ್ ಟೈಮ್ ಒಂದು ಕ್ರ್ಯಾಬ್ ಜೊತೆಗೆ ಕಂಪ್ಲೀಟ್ ಒಂದು ಬೋಲ್ ಕೊಡ್ತಾನೆ, ಅದ್ರಲ್ಲಿ ಫುಲ್ಲು ಸೂಪ್ ಇರುತ್ತೆ. ಒಬ್ಬನೇ ಫಿನಿಶ್ ಮಾಡಿದ್ದಾನೆ ಮಧು. ಹಾಂ, ಲೀಟ್ರ್ ಇತ್ತು, ಆರಾಮಾಗಿ ಲೀಟ್ರ್ ఇತ್ತು. ఏదో అనుకున్నాను కానండి, అమ్మో మామూలు విషయం కాదు, చాలా గొప్ప. ನನಗಂತೂ ಆಗಲಿಲ್ಲ, ಯಾಕಂದರೆ ನಾನು ಆಲ್ರೆಡಿ ಫುಲ್ ಊಟ ಮಾಡಿದ್ದೆ. ಇಂಥ ಗ್ಲಾಸಲ್ಲಿ ಒಂದು ಕುಡಿದೆ, ಫುಲ್ ಆಗಿಬಿಡ್ತು ಅಷ್ಟೇ. ಇನ್ನು ಮಿಕ್ಕಿರೋದೆಲ್ಲ ಒಂದೇ. ಆಹಾ, ಅಬ್ಬಾ ಸಾಯಿರಾಮ್. ನೆಗಡೆ, ತಲೆನೋವು, ಕೆಮ್ಮು ಏನಿದ್ರು ಕೂಡ ಹೊಟ್ಟೆಗೆ ಒಳಗಡೆ ಮಟನ್ ಸುಕ್ಕ ಅಂತೆ. ಮಾಡಿ ಇಟ್ಕೊಂಡು ಹೆಂಗೈತೆ ಮಟನ್ ಸುಕ್ಕ? ಏನೋ ಒಂದು ಸ್ವಲ್ಪ ಮಸಾಲ ಶಾನ ಅನ್ನಿಸ್ತೈತಿ. ಯಾರಿದು ಮಟನ್ ಸುಕ್ಕಲ್ಲ? ಆಹಾ ಓಹೋ ಅಂತ ಇವಾಗ ಚೆನ್ನಾಗಿ ಗೀತೆ ಹೇಳ್ಬೇಕು. ಅಂದರೆ ಅದು ಒಂದೊಂದು ಸ್ವಲ್ಪ ಫ್ಲೇವರ್ ಗೊತ್ತಾಗಬೇಕು. ಸುಮ್ಮನೆ ಬ್ಯಾಗ್ ಕಣ್ಣಾಗಿ ಹೇಳಿದ್ರೆ ಏನು ಗೊತ್ತಾಗುತ್ತೆ? తెలీదు అంటే విన్నాను. ಓಕೆ, ಮಟನ್ ಸುಕ್ಕ ಫಸ್ಟ್ ಟೈಮ್ ತಿಂತಾ ಇದ್ದೀನಿ, ಸೊ ಚೆನ್ನಾಗಿ ಅನಿಸಿದೆ. ಬಟ್ ಕ್ರ್ಯಾಬ್ ಸೂಪ್ ಎಲ್ಲರನ್ನೂ ಡಾಮಿನೇಟ್ ಮಾಡಕ್ಕೆ ಬಿಡ್ತಾರೆ. ಕ್ರ್ಯಾಬ್ ಸೂಪ್ ಸಾಕಾಗಿದೆ. ಈಗ ಇವನಿಗೋಸ್ಕರ ಕ್ರ್ಯಾಬ್ ಏನದ ಪೆಪ್ಪರ್ ಡ್ರೈ ಹೆಂಗೆ ತಿನ್ಕೋಬೇಕು ಫಸ್ಟ್? ಹೇಗಲ್ಲ ಒಳಗೆ ಹೊಡೆದು ತಿನ್ಬೇಕು. ఏంటి బాబు అన్న ఇంకోసారి అన్న ಒಳಗೆ ಹೊಡೆದು ತಿನ್ಬೇಕು. ಹೆಂಗೈತೆ ನಿನಗೆ ಫೀಲ್ రకరకాలుగా ఉంది మాస్టర్. ಅದು ಕ್ರ್ಯಾಬ್ ತಿನ್ನಲಿಲ್ಲ ಅಂದ್ರೆ ನಮ್ಗೆ ಅಷ್ಟೇ ಅದೇ ಫೀಲಿಂಗ್ ಇರುತ್ತೆ. ಇವಾಗ ನಾನೊಂದು ಕ್ರ್ಯಾಬ್ ಪೆಪ್ಪರ್ ಡ್ರೈ ಒಂದು ತಗೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ ಕ್ರ್ಯಾಬ್ ಇಷ್ಟ ಆಗಲ್ಲ ಅಷ್ಟೊಂದು. ಸೇಮ್ ಆ ಪ್ರಾನ್ಸ್ ತಿಂದ್ವಲ್ಲ, ಸೇಮ್ ಅದೇ ಟೇಸ್ಟ್ ಕಣ, ಸೇಮ್ ನನಗೆ ಇಷ್ಟ ಆಗ್ತದೆ క్రాబ్. ತುಂಬ వెల్లుల్లి తింటున్నా కదరా. ఇష్టం లేదు, ఎందుకంటే మొత్తం అర్థమైపోయింది ఈ ప్రపంచంలో ఏమీ లేదు. ಅದೇ ಇಷ್ಟ నాకు. ಏನು ಬಂದು ಹೇಳ ಫೈನಲ್ ಆಗಿ ಕ್ರ್ಯಾಬ್ ಆಗ್ತಿದೆ ಟೇಸ್ಟು. ಅದು ಸೀ ಫುಡ್ ತಿಮ್ಮರಿಗೆ ಮಾತ್ರ ಇಷ್ಟ ಆಗುತ್ತೆ. ನೀನು ಕೆರೆ ಫುಡ್ ತಿಮ್ಮನ್ ನಿನ್ಗೆ ಗೊತ್ತಾಗಲ್ಲ ಟೇಸ್ಟ್. ಕೆರೆನೇ ಸಾಕು, ಸಮುದ್ರ ಫುಡ್ ಏನು ಬೇಡ ನಮಗೆ. ಬರೀ ಇಂಥದೆಯಾ? ಇವಾಗ ಮುದ್ದೆ ಮತ್ತೆ ಮಟನ್ ಸಾರು ಬಂದೈತೆ. ನೀನೇನು ಹೇಳಕ್ ಇಷ್ಟಪಡ್ತೀಯನ? ಮಾತಾಡಕ್ ಆಗ್ತಿಲ್ಲ, ಹೊಟ್ಟೆ ತುಂಬ ಐತೆ. ಅವ್ನ ಮೂಗನು ಮೂಗ ಅವನು ಯಾರು ನೋವು ಕೊಟ್ಬಿಟ್ರು ನನ್ನ, ಅಷ್ಟು ಹಿಂಡ್ಬಿಟ್ರು ನನ್ನ, ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಓಕೆ ಗೈಸ್, ರೈಸ್ದಾಗೆ ಫಿನಿಶ್ ಮಾಡ್ತಾ ಇದ್ದೀನಿ. 4 ಐದು ಬಡ್ಡಿ ಕಡೆ ಫುಲ್ ಐತೆ. ಬೈ ಬೈ, ಟಾಟಾ, ಗುಡ್ ನೈಟ್. ಇದು ಎಂಡ್ ವಿಡಿಯೋ. ಫುಡ್ ಎಲ್ಲ ಚೆನ್ನಾಗಿದೆ, ನೀವು ಬಂದು ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ. ಯಾರಾದರೂ ನಂದಿ ಹಿಲ್ಸ್ ಕಡೆ ಈಶಾ ಫೌಂಡೇಶನ್ ಸೈಡ್ ಬಂದರೆ ಫಿಶ್ ಲ್ಯಾಂಡ್ ಈಗ ವಿಸಿಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್ ಟಾಟಾ, ಗುಡ್ ಬಾಯ್. ಓಕೆ ಗಾಯ್ಸ್, ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಬಾಯ್.